ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಐ ಸಿ ಎಚ್ ಆರ್ ಅಂತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಹ್ಯೂಮನ್ ರೈಟ್ಸ್ ಆ್ಯಂಡ್ ಎನ್ವೈರ್ಮೆಂಟಲ್ ಸ್ಟಡೀಸ್, ಕನ್ನಡದಲ್ಲಿ ಭಾರತ ಸಂವಿಧಾನ, ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನ. ಸೊ ಇದು 2024 ಜುಲೈ ಸೈಕಲರ್ ಕ್ವಶನ್ ಪೇಪರ್ ಆ್ಯಕ್ಚುಲಿ. ಇದು ನಾನು ಇದರಿಂದ ನಿಮಗೆ ಸೆಕ್ಷನ್ ಎನಲ್ಲಿ ನಿಮಗೆ 10 ಮಾರ್ಕ್ಸ್ ಕೇಳುವಂಥದ್ದು 6 ಕ್ವಶನ್ ಕೊಟ್ಟು 4 ಬರೀಲಿಕ್ಕೆ ಕೇಳ್ತಾರೆ, ಆಯಿತಾ. ಆ್ಯಂಡ್ ನಿಮಗೆ ಒಂದು ಕಳೆದ ವಿಡಿಯೋದಲ್ಲಿ ನಿಮಗೆ ಯಾವ್ಯಾವ ಲೆಸನ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾನು ಹೇಳಿದ್ದೇನೆ. ನೀವು ಅದ್ರ ಬೇಸ್ ಮೇಲೆ ನೀವು ಓದ್ಕೊಂಡ್ರೆ ಯು ಗೆಟ್ ಗುಡ್ ಮಾರ್ಕ್ಸ್ ಫ್ರಮ್ ICHR ಅಂತ ಹೇಳ್ಬೋದು. ಆ್ಯಂಡ್ ನೋಡಿ, ಏನೇನೆಲ್ಲ ಕ್ವಶನ್ ಕೇಳಿದ್ದಾರೆ. ಆ್ಯಕ್ಚುಲಿ ಮುಖ್ಯಮಂತ್ರಿ ಅಧಿಕಾರ ಮತ್ತು ಕಾರ್ಯಗಳನ್ನು ಚರ್ಚಿಸಿ, ಸುಪ್ರೀಂ ಕೋರ್ಟ್ ರಚನೆ ಅಧಿಕಾರ ತಿಳಿಸಿ, ಲೋಕರಾಜ್ಯ ರಚನೆ ಮತ್ತು ಅಧಿಕಾರಗಳನ್ನು ತಿಳಿಸಿ. ಇದು ಈ ಮೂರುಗಳು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ರಿಪೀಟೆಡ್ ಕ್ವಶನ್ಸ್ ಆ್ಯಕ್ಚುಲಿ. ಆ್ಯಂಡ್ ಇದು ಕೂಡ ರಿಪೀಟೆಡ್ ಕ್ವಶನ್ಸು ಇದು ಕೂಡ. ಸೊ ಇದರಲ್ಲಿ 4 ಆರಾಮಾಗಿ ಬರಿಬೋದು ನೀವು, ಸರಿನಾ. ಆ್ಯಂಡ್ 4 ಬರೆದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? 10 ಮಾರ್ಕ್ಸ್ ಅಂದರೆ 40 ಮಾರ್ಕ್ಸ್ ಬಂದುಬಿಡ್ತು. ಇವಾಗ 10 ಅಂದು ನಿಮಗೆ ಸೆಕ್ಷನ್ ಬಿ ಯಲ್ಲಿ ಕೂಡ 3ಕ್ಕೆ ಬರೀಲಿಕ್ಕೆ ಕೊಟ್ಟು 2 ಕ್ವಶನ್ಸ್ ಕೊಡ್ತಾರೆ. 2 ಕ್ವಶನ್ಸ್ ಇಲ್ಲಿ ನೋಡಿ, 2 ಕ್ವಶನ್ ಬರೀಬೇಕು 10 ಮಾರ್ಕ್ಸಿಗೆ. ಟೋಟಲ್ ಎಷ್ಟು? 20 ಮಾರ್ಕ್ಸ್ಗೆ, ಆಯಿತಾ. ಸೆಕ್ಷನ್ ಬಿನಲ್ಲಿ ಕೂಡ ಸೇಮ್ 3 ಕ್ವಶನ್ಸ್ ಕೊಟ್ಟು 2 ಕ್ವಶನ್ ಬರಲಿಕ್ಕೆ ಕೊಡ್ತಾರೆ. ಅಲ್ಲಿ ಸ್ಟಾರ್ಟಿಂಗ್ ಸೆಕ್ಷನಲ್ಲಿ ಒಟ್ಟು ನಿಮಗೆ 40 ಮಾರ್ಕ್ಸ್ ಬರುತ್ತೆ. ಇಲ್ಲಿ ಸೆಕ್ಷನ್ ಬಿನಲ್ಲಿ ನಿಮಗೆ 20 ಮಾರ್ಕ್ಸ್ ಕೊಟ್ಟು 60 ಆಯಿತು. ಆ್ಯಂಡ್ ಇದರಲ್ಲೂ ಅಷ್ಟೇ, ಇಲ್ಲೂ 20 ಮಾರ್ಕ್ಸ್ಗೆ ಒಟ್ಟು 80 ಮಾರ್ಕ್ಸ್ಗೆ. ಪರಿಸರ ಅಧ್ಯಯನ ಅರ್ಥ ಮಹತ್ವವನ್ನು ತಿಳಿಸಿ, ಜಲಮಾಲಿನ್ಯಕ್ಕೆ ಕಾರಣಗಳನ್ನು ತಿಳಿಸಿ, ಜನಸಂಖ್ಯೆ ನಿಯಂತ್ರಣದ ಕುರಿತು ಒಂದು ಪ್ರಬಂಧ ಬರೆಯಿರಿ. ಇಷ್ಟೇ 10 ಮಾರ್ಕ್ಸ್ ಕೇಳುವಂಥದ್ದು. ಇನ್ನೊಂದ್ಸಲ ನಿಮ್ಗೆ ಹೇಳ್ಬಿಡ್ತೀನಿ, ಏನಂದರೆ ಎಕ್ಸಾಮಲ್ಲಿ ಇದೆಲ್ಲ ನಿಮಗೆ ICHR ನಿಮಗೆ 15 ಮಾರ್ಕ್ಸ್ಗಿಲ್ಲ, 5 ಮಾರ್ಕ್ಸ್ಗಿಲ್ಲ. ಸೊ ನಿಮ್ಗೆ 10 ಮಾರ್ಕ್ಸ್ಗೆ ಕೇಳಿರೋದ್ರಿಂದ ಆ್ಯಂಡ್ ನೀವು ಬೇಗನೂ ಕೂಡ ನೀವು ಚೆನ್ನಾಗಿ ಓದ್ಕೊಂಡಿದ್ರೆ ಬೇಗನೂ ಕೂಡ ಬರೀಬೋದು. ನಿಮ್ಗೆ ಏನು 3 ಇಯರ್ಸ್ ಕೊಟ್ಟಿರ್ತಾರೆ, 3 ಇಯರ್ಸ್ ಒಳಗೇ ನೀವು ಕಂಪ್ಲೀಟ್ ಮಾಡ್ಬೋದು. ಆ್ಯಂಡ್ ತುಂಬ ಈಸಿ ಇರುತ್ತೆ. ಬಟ್ ಒಂದು ಬರೆಯೋ ನೀತಿ ಏನೆಂದರೆ ಪೀಠಿಕೆ, ವಿವರಣೆ, ಉಪಸಂಹಾರ ಇಷ್ಟನ್ನು ಮಾತ್ರ ಮಿಸ್ ಮಾಡಿಬಿಡಿ. ನೀವು 5 ಮಾರ್ಕ್ಸಿಗೆ ಇದನ್ನೆಲ್ಲ ನೀವು ಬರೀಲಿಲ್ಲ ಅಂದ್ರೂ ಕೂಡ ಪೀಠಿಕೆ ಅವೆಲ್ಲ. ಬಟ್ 10 ಮಾರ್ಕ್ಸ್ಗೆ 15 ಮಾರ್ಕ್ಸ್ಗೆ ಮಸ್ಟ್ ಇದನ್ನು ಬರೆದ್ರೆ ಮಾತ್ರ ನಿಮ್ಮ ನಿಮ್ಮ ಆನ್ಸರ್ಗೆ ವ್ಯಾಲ್ಯೂ ಇರುತ್ತೆ. ಇಲ್ಲಾಂದರೆ ವ್ಯಾಲ್ಯೂ ಇರಲ್ಲ. ಯಾಕಂದರೆ ನೀವು ಹಿಂಗೆ ಕತೆ ರೂಪದಲ್ಲಿ ಬರೆದ್ಬಿಟ್ಟು ನಿಮ್ಗೆ ಅಷ್ಟು ಮಾರ್ಕ್ಸ್ ಕೊಡಲ್ಲ ಅವರು, ಆಯಿತಾ. ಏನೋ ಬರೆದಿದ್ದಾರೆ ಅಂತ ಅರ್ಧ ಮಾರ್ಕ್ಸ್ ಕೊಡ್ಬೋದು ಅಥವಾ ಸ್ವಲ್ಪನೇ ಮಾರ್ಕ್ಸ್ ಕೊಡ್ಬೋದೇನೋ ಅಲ್ವಾ. ಸೊ ನೀವು ವಿ ಆರ್ ಡಿಗ್ರಿ ಸ್ಟೂಡೆಂಟ್ಸು, ನಾವು ಒಂದು ನೀಟಾಗಿ ಬರಿಬೇಕು ಅಲ್ವಾ. ಸೊ ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂತ. ಸೊ ನಿಮಗೆ ಇನ್ನು ಹೆಚ್ಚು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಮತ್ತು ಅದರ ಆನ್ಸರು ಅನ್ನೋದನ್ನು ನಾನು ನನ್ನ ಟೆಲಿಗ್ರಾಮ್ ಲಿಂಕಲ್ಲಿ ನಾನು ಗ್ರೂಪಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸೊ ನೀವು ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಜಾಯಿನ್ ಆಗಿ ಹಾಗೆ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ, ಫಸ್ಟ್ ಟೈಮ್ ವಿಸಿಟರ್ಸ್ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಆ್ಯಂಡ್ ಇಷ್ಟ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್, ಟೇಕ್ ಕೇರ್.